ಇದು ಎಂಥ ಘೋರ ವಿಧಿ ನೋಡಿ. ಕೇವಲ 2 ವಾರಗಳ ಹಿಂದಷ್ಟೇ ಮದುವೆ ಆಗಿದ್ದಂಥ ಜೋಡಿ ಜೀವನದಲ್ಲಿ ದೊಡ್ಡ ಕನಸನ್ನ ಕಟ್ಟಿಕೊಂಡು ಸುಂದರವಾಗಿ ಬಾಳ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅಪಘಾತದಲ್ಲಿ ನವವಧು ಸಾವನ್ನಪ್ಪಿದ್ದಾಳೆ. ದಂಪತಿಯ ಬೈಕ್ ಸ್ಕಿಡ್ ಆಗಿ ಬಿದ್ದು 20 ವರ್ಷದ ಮೇಘನ ಕೊನೆಯುಸಿರೆಳೆದಿದ್ದಾರೆ. ಹೆಲ್ಮೆಟ್ ಧರಿಸದ ಹಿನ್ನೆಲೆ ಅಪಘಾತದಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿ ಗಂಭೀರವಾಗಿ ಗಾಯಗೊಂಡು ಅವರು ಕೊನೆಯುಸಿರೆಳೆದಿರುವಂಥದ್ದು. ಮೈಸೂರಿನ ಆರ್ಟಿ ನಗರದ ಬಳಿ ನಡೆದಂಥ ಅಪಘಾತ. ಇನ್ನೊಂದು ಕಡೆ ಅವರ ಪತಿ ಪುನೀತ್ ತಲೆಗೆ, ಕೈಗೆ ಹಾಗೂ ಕಾಲಿಗೆ ಗಾಯವಾಗಿದೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಸದ್ಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಮೈಸೂರಿನ ಕೆಆರ್ ಸಂಚಾರ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ರಂಗು ಮಾಸಿರಲಿಲ್ಲ, ಅಷ್ಟು ಬೇಗವೇ ನವವಧು ಸಾವಿನ ಮನೆ ಸೇರಿದ್ದಾಳೆ. ಹೆಲ್ಮೆಟ್ ಹಾಕದ ಕಾರಣ ದಂಪತಿ ಬೈಕ್ನಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಬೈಕ್ ಸ್ಕಿಡ್ ಆಗಿ ಆಕೆಯ ತಲೆಗೆ ಗಂಭೀರ ಪೆಟ್ಟಾಗಿ ನವವಧು 20 ವರ್ಷದ ಮೇಘಶ್ರೀ ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆ ಅವರ ಪತಿ ಪುನೀತ್ ಆಸ್ಪತ್ರೆಗೆ ದಾಖಲಾಗಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಂದು ಘೋರ ದುರಂತ ಮೈಸೂರಿನ ಕೆಆರ್ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಎಕ್ಸಾಕ್ಟ್ ಆಗಿ ಮೈಸೂರಿನ ಆರ್ಟಿ ನಗರದ ಬಳಿ ನಡೆದಂಥ ಒಂದು ಆಕ್ಸಿಡೆಂಟ್ ಇದೆ. 15 ದಿನದ ಹಿಂದಷ್ಟೇ ಮದುವೆ ಆಗಿದ್ದಂಥ ಜೋಡಿ. ಆದರೆ ವಿಧಿಯಾಟ ನೋಡಿ ಹೆಂಗಿದೆ. ಈ ಜೋಡಿ ಪೈಕಿ ಒಬ್ಬರು ಇವತ್ತು ಇಹಲೋಕವನ್ನೇ ಬಿಟ್ಟು ಹೋಗಿದ್ದಾರೆ. ಎಂಥ ಒಂದು ಸಂಕಟ ಆಗ್ತಿರಬೇಕು ಪೋಷಕರಿಗೆ, ಅವರ ಆಪ್ತ ಬಳಗಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟು ಖುಷಿಯಿಂದ ಒಂದು ಮದುವೆಯನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ವಿಧಿ ಇಷ್ಟೊಂದು ಕ್ರೂರಾನ ಅಂತ ಅನ್ಸುತ್ತೆ. ಅಂದರೆ ಕೇವಲ 15 ದಿನ ಅಷ್ಟೇ ಮದುವೆ ಆಗಿರೋದು, ಆಗಲೇ ನವವಧು ಸಾವಿನ ಮನೆ ಸೇರಿದ್ದಾಳೆ. ಮೈಸೂರಿನ ಆರ್ಟಿ ನಗರದ ಬಳಿ ನಡೆದಂಥ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದ ಕಾರಣ ಕೆಳಕ್ಕೆ ಬಿದ್ದು ಬೈಕ್ ಸ್ಕಿಡ್ ಆಗಿ ಕೆಳಕ್ಕೆ ಬಿದ್ದು ಮೇಘನ ಸಾವನ್ನಪ್ಪಿರುವಂಥದ್ದು. 20 ವರ್ಷದ ಮೇಘನ ಈ ಒಂದು ಅಪಘಾತದಲ್ಲಿ ಸಾವಿನ ಮನೆ ಸೇರಿದ್ದಾಳೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ರವಿ, ನಿಜವಾಗ್ಲೂ ಆ ಕೈಗೆ ಹಾಕದಂತಹ ಗೋರಂಟಿ ಕೂಡ ಇನ್ನೂ ಮಾಸಿಲ್ವೇನೋ, ಅಷ್ಟು ಬೇಗ ನವವಧು ಸಾವಿನ ಮನೆ ಸೇರಿರುವಂಥದ್ದು. ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗಾದಂತಹ ಘಟನೆ, ಈಗ ಪುನೀತ್ನ ಸ್ಥಿತಿ ಯಾವ ತರ ಇದೆ, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಕಳೆದ 15 ದಿನಗಳ ಹಿಂದಷ್ಟೇ ವಿವಾಹವಾಗಿದ್ದಂತಹ ನವ ದಂಪತಿಗಳ ಪೈಕಿ ವಧು ಈಗ ಮೃತಪಟ್ಟಿದ್ದಾಳೆ. ಗಂಡ ಹೆಂಡತಿ ಇಬ್ರು ಸಂಬಂಧಿಕರ ಮನೆಗೆ ಊಟಕ್ಕೆ ತೆರಳಿದ್ರು. ಊಟವನ್ನು ಮುಗಿಸಿ ಬೈಕ್ನಲ್ಲಿ ಬರಬೇಕಾದ್ರೆ ಸ್ಕಿಡ್ ಆಗಿ ಬಿದ್ದ ಪರಿಣಾಮವಾಗಿ ಮೇಘನ ತೀವ್ರ ಗಾಯಗಳಿಂದಾಗಿ ಆಕೆ ಮೃತಪಟ್ಟಿದ್ದಾಳೆ. ಮತ್ತೊಂದೆಡೆ ಆಕೆಯ ಗಂಡ ಪುನೀತ್ ಸದ್ಯ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾನೆ. ಪುನೀತ್ಗೆ ತಲೆ, ಕೈಕಾಲು ಭಾಗಕ್ಕೆ ಗಂಭೀರವಾಗಿ ಪೆಟ್ಟಾಗಿದೆ. ಇಬ್ಬರು ಕೂಡ ಹೆಲ್ಮೆಟನ್ನು ಧರಿಸಿದ್ರೆ ಇಂತಹದೊಂದು ದೊಡ್ಡ ಪ್ರಮಾಣದ ಅವಘಡ ಅಥವಾ ಘಟನೆ ನಡೀತಿರಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಮೈಸೂರು ತಾಲೂಕಿನ ಮಾಕನಹುಂಡಿ ಗ್ರಾಮದ ಮೇಘನ ಹಾಗೂ ಬಿದ್ರಗೂಡು, ನಂಜನಗೂಡು ತಾಲೂಕು ಬಿದ್ರಗೂಡಿನ ಪುನೀತ್ ಇಬ್ಬರ ವಿವಾಹವನ್ನು ಮಾಡಿಕೊಡ್ಲಾಗಿತ್ತು. ಇಬ್ಬರು ಕೂಡ ಸುದೀರ್ಘವಾಗಿ ತನ್ನ ಜೀವನವನ್ನು ಕಳಿಬೇಕಿತ್ತು. ದುರಂತದ ವಿಷಯ ಅಂತ ಅಂದರೆ ವಿಧಿ ಆಟ ಆಡಿದೆ. ಕೇವಲ ತಲೆಗೆ ಹೆಲ್ಮೆಟ್ ಧರಿಸಿಲ್ಲ ಅನ್ನೋ ಒಂದು ಕಾರಣ ಈಗ ಮೇಘನಳ ಸಾವಾಗಿದೆ. ಮೇಘನ ತಲೆಗೆ ಪೆಟ್ಟು ಬಿದ್ದ ಪರಿಣಾಮವಾಗಿ ಸ್ಥಳದಲ್ಲೇ ಆಕೆ ತೀವ್ರವಾಗಿ ಅಸ್ವಸ್ಥಳಾಗಿದ್ದಾಳೆ. ಆಕೆಯನ್ನು ಕೆಲವರು ಉಪಚರಿಸಿ ಆಸ್ಪತ್ರೆಗೆ ದಾಖಲಿಸುವಂತಹ ಯತ್ನ ನಡೆಸಿದ್ರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಸದ್ಯ ಈಗ ಮೇಘನಾಳ ಮೃತದೇಹವನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರಕ್ಕೆ ತರಲಾಗಿದೆ. ಪೋಷಕರ ರೋಧನ ನಿಜಕ್ಕೂ ಮುಗಿಲು ಮುಟ್ಟಿದೆ. ಕಾರಣ ಕೇವಲ 15 ದಿನಗಳ ಹಿಂದಷ್ಟೇ ಸುಖ ಸಂಸಾರವನ್ನು ನಡೆಸಲಿ ಅಂತೇಳಿ ಪೋಷಕರೆಲ್ಲರೂ ಕೂಡ ಒಗ್ಗೂಡಿ ಮದುವೆಯನ್ನು ಮಾಡಿಕೊಟ್ಟಿದ್ರು. ಆದರೆ ಈಗ ಮದುವೆ ಅಂತ್ಯ ಕಂಡಿದೆ, ಅಂದರೆ ಸಾವಿನಲ್ಲಿ ಅಂತ್ಯ ಕಂಡಿದೆ. ನಿಜಕ್ಕೂ ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ ರಾಹುಲ್.